ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಗಟಿ. ಇಂದು ಧಾರವಾಡ ನಗರದ ಅಂಜುಮನ್ ಇಸ್ಲಾಂ ಸಂಸ್ಥೆಯಲ್ಲಿ ನೇಹಾ ನಿರಂಜನ್ ಕೊಲೆ ಖಂಡಿಸಿ ಅಂಜುಮನ್ ಸಂಸ್ಥೆ ಅಧ್ಯಕ್ಷರಾದ ಇಸ್ಮಾಯಿಲ್ ತಮಟಗರ್ ನೇತೃತ್ವದಲ್ಲಿ ಮುಸ್ಲಿಂ ಸಮುದಾಯದ ಮುಖಂಡರ ಸಭೆಯನ್ನು ಕರೆಯಲಾಯಿತು. ಸಭೆಯಲ್ಲಿ ಸೋಮವಾರ ಮೆರವಣಿಗೆ ಮಾಡುವುದಾಗಿ ನಿರ್ಣಯ ತೆಗೆದುಕೊಂಡು ನಾಳೆ ಬೆಳಗ್ಗೆ 10 ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಈ ಸಂದರ್ಭದಲ್ಲಿ ಅಂಜುಮನ್ ಸಂಸ್ಥೆಯ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಮುಸ್ಲಿಂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಇವತ್ತು ಅಂಜುಮನ್ ಇಸ್ಲಾಂ ಹಾಲ್ನಲ್ಲಿ ಅಂಜುಮನ್ ಇಸ್ಲಾಂ ಮ್ಯಾನೇಜಿಂಗ್ ಕಮಿಟಿ, ಎಲ್ಲ ಮಸೀದಿ ಮುತೋಲಿಗಳು, ಎಲ್ಲ ಪ್ರಮುಖ ಹಿರಿಯರು ಎಲ್ಲರೂ ಭಾಗವಹಿಸಿದ್ದು ನಿನ್ನೆ ಆದಂತ ಅಮಾನವೀಯ ಕೃತ್ಯ ನೇಹಾ ಹಿರೇಮಠ ಅವರಿಗೂ ಏನು ಕೊಲೆಯಾಗಿದೆ ಅದಕ್ಕೆ ಖಂಡನೆ ಮಾಡಲಿಕ್ಕೆ ನಾವು ಎಲ್ಲರೂ ಕೂಡಿದ್ವಿ. ಮತ್ತು ನಮ್ಮ ಮುಸ್ಲಿಂ ಸಮಾಜ ಧಾರವಾಡ ವತಿಯಿಂದ ನಾವು ಸೋಮವಾರ ದಿವಸ 10 ಗಂಟೆಗೆ ಈಗ ನಾವು ಪರ್ಮಿಷನ್ ಕೊಡ್ತೀವಿ. ಡಿಸಿ ಆಫೀಸು ಪ್ಲಾನ್ ಮಾಡಿದ್ದೇವೆ. 10 ಗಂಟೆ ಬೆಳಿಗ್ಗೆ 10 ಗಂಟೆಯಿಂದ ಡಿಸಿ ಆಫೀಸಿಗೆ ಮೆರವಣಿಗೆ ಮೂಲಕ ಎಲ್ಲ ಸಮಾಜದ ಕೂಡಿ ಹೋಗಿ ಮೆರವಣಿಗೆ ಮೂಲಕ ಮನವಿಯನ್ನು ಕೊಟ್ಟು ಯಾರು ಮಾಡಿದ್ದಾರೆ ಅವ್ರಿಗೆ ಕಠಿಣ ಶಿಕ್ಷೆ ಆಗಲಿ ಅಂತೇಳಿ ಡಿಸಿಗೆ ಮನವಿ ಮಾಡ್ತೀವಿ. ಮನವಿ ಮಾಡಿ ಮತ್ತು 10 ರಿಂದ 3 ಗಂಟೆವರೆಗೆ ನಮ್ಮ ಯಾವ್ಯಾವ ವ್ಯವಹಾರ ಅದಾವು, ಅಂಗಡಿಗಳು ಅದಾವು, ಬೆಳಿಗ್ಗೆ 10 ರಿಂದ ನಮ್ಮ ಕ್ಯಾಂಪಸ್ ಅನ್ನು ಹಿಡಿದು 10 ರಿಂದ 3 ಗಂಟೆವರೆಗೆ ನಾವು ಬಂದ್ ಕಾಲ್ ಅನ್ನು ಕರಿತೀವಿ. ಬಂದ್ ಕಾಲ್ ಅಂದ್ರೆ ಕಂಪಲ್ಸರಿ ಬಂದ್ ಏನಿಲ್ಲ, ಯಾರ್ಯಾರ ಅನುಕೂಲ ಐತೆ ಬಂದ್ ಮಾಡುವಂತ ಅವ್ರಿಗೆ ಬಂದ್ ಮಾಡಬರ್ರಿ ಅಂತ ಹೇಳಿದ್ದೀವಿ. ಅದು 100% ಎಲ್ಲರೂ ಮಾಡಬೇಕಂತಿಲ್ಲ. ಯಾರ್ಯಾರು ಬಂದ್ ಮಾಡೋ ಇಚ್ಛೆ ಐತೆ ಅವ್ರು ಬಂದ್ ಮಾಡಂತ ಹೇಳಿದ್ವಿ. 10 ರಿಂದ 3 ಗಂಟೆವರೆಗೆ ಸೋಮವಾರ ದಿವಸ ಬೆಳಿಗ್ಗೆ 10 ಗಂಟೆ ನಾವು ಅಂಜುಮನಿಂದ ರ್ಯಾಲಿ ಮೂಲಕ ತಿಳಿಸಿರ್ತೀವಿ. ಬ್ಲ್ಯಾಕ್ ಪಟ್ಟಿ, ಬ್ಲ್ಯಾಕ್ ಇದು ಹಾಕೊಂಡು ಪ್ಲಾಕಾರ್ಡ್ಸ್ ಇಟ್ಕೊಂಡು ಮೌನ ಮೆರವಣಿಗೆಯನ್ನು ನಮ್ಮ ಎಲ್ಲ ಸಮಾಜದಿಂದ ಮಾಡ್ತಾರೆ. ಎಲ್ಲ ಬಂದ ಕಾಲ್ ಮುಸ್ಲಿಂ ಸಮಾಜ ನಡೀತಿರೋ ಎಲ್ಲ ಶಿಕ್ಷಣ ಸಂಸ್ಥೆಗೆ ಅವ್ರ ಜೊತೆ ಮಾತಾಡಿ ಅದನ್ನು ಬಂದ್ ಕಾಲ್ ಕರೆದಿದೆ. ಎಲ್ಲ ಅಂಗಡಿಗಳನ್ನು ಸ್ವಯಂ ಪ್ರೇರಿತ ಬಂದ್ ಮಾಡ್ತಾರೆ. ಸ್ವಯಂ ಪ್ರೇರಿತ ಮಾಡೋದು ಎಷ್ಟು ಮಟ್ಟಿಗೆ ಮಾಡ್ತಾರೆ ಅದ್ರ ನಾವು ಕಾಲ್ ಕರಿತೀವಿ. ಬಂದ್ ರ್ಯಾಲಿ ಬರಂತ ಹೇಳಿದ್ವಿ.